ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಬರುವಂತಹ ಅಕ್ಟೋಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನರಿಗೆ ಉತ್ತಮದಿಂದ ಮಿಶ್ರ ಫಲವನ್ನ ನೋಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಲಾಭ ಸ್ಥಾನದಿಂದ ರವಿ, ಬುಧ ಮತ್ತೆ ಕೇತುವಿನ ಸಂಚಾರ ಉತ್ತಮವಾದಂತಹ ಫಲವನ್ನ ನೀವು ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ಮಂಗಳ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮೊದಲ 2 ವಾರಗಳ ಕಾಲ ಮಂಗಳ ಸ್ಥಿತಿ ಅಷ್ಟಮದಲ್ಲಿ ಇರೋದ್ರಿಂದ. ಜೊತೆಗೆ ನಿಮಗೆ ಗುರುವಿನ ಬಲ ಸಂಪೂರ್ಣವಾಗಿರೋದ್ರಿಂದ ಗುರು ಸಪ್ತಮ ಸ್ಥಾನದಿಂದ ಸುಮಾರಷ್ಟು ನಾನಾ ರೀತಿಯ ಅನುಕೂಲಗಳು. ಶನಿಶ್ಚರನು ನಿಮ್ಮ ಸುಖ ಸ್ಥಾನದಿಂದ ಸಂಚಾರ ವಕ್ರೀದನೆ ಕೆಲವೊಂದು ಏರಿಳಿತವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ಈ ಬರುವಂತಹ ತಿಂಗಳ. ರಾಹು ಪಂಚಮದಲ್ಲಿ ಮಿಶ್ರ ಫಲವನ್ನ ಕೊಡ್ತಾನೆ. ಶುಕ್ರ ತನ್ನ ಸ್ವಕ್ಷೇತ್ರದಿಂದ ಸಂಚಾರ ವಯಸ್ಥಾನದಿಂದ ಮೊದಲ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ನಿಮ್ಮ ಸುಖ ಸೌಕರ್ಯಗಳ ಏರಿಳಿತ ಆದ್ರೂ ಕೂಡ ಶುಕ್ರನ ಸ್ಥಿತಿ ಬದಲಾಗುತ್ತೆ 10ನೇ ತಾರೀಕಿನ ನಂತರ. ಅಲ್ಲಿ ನಿಮಗೆ ನಿಮ್ಮ ರಾಶಿ ಲಗ್ನ ಪ್ರವೇಶ ಮಾಡೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ಕೆಲವೊಂದು ಅನುಕೂಲಗಳನ್ನ ತಂದುಕೊಡುವಂತದಿರುತ್ತೆ. ಹಾಗಾಗಿ ಬರುವಂತಹ ತಿಂಗಳು ಉತ್ತಮದಿಂದ ಮಿಶ್ರ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ನೋಡಿ, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂದ್ರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಾನ್ಫಿಡೆನ್ಸ್ ನ ಕೊರತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಜೊತೆಗೆ ತುಂಬಾನೇ ಸೂಕ್ಷ್ಮವಾಗಿ ಗಮನಿಸುವಂತದ್ದಾಗಿರ್ಬೋದು, ಹೊಸದ ಕಾರ್ಯವನ್ನು ಹುಡುಕುವಂತಹ ಪ್ರಯತ್ನ ಮಾಡೋದು. ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಕೊರತೆ ಇರುತ್ತೆ. ಸಣ್ಣ ವೈರತ್ವವಾಗಿರುವುದು, ಸಣ್ಣ ವಿಚಾರ ತುಂಬಾ ಆಳವಾಗಿ ಯೋಚನೆ ಮಾಡೋದು, ಇಲ್ಲಾಂದ್ರೆ ಮಾನಸಿಕ ಸ್ಥಿತಿಯಲ್ಲಿ ಏರುಪೇರುಗಳನ್ನ ನೋಡುವಂತದ್ದಿರುತ್ತೆ. ಆದರೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತಹ ಸಾಮರ್ಥ್ಯ ಮತ್ತು ಅದನ್ನ ಸಕ್ಸಸ್ ಮಾಡುವಂತಹ ಒಂದು ಯೋಗ್ಯತೆ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಬರುವಂತಹ ತಿಂಗಳಿರುತ್ತೆ. ಜೊತೆಗೆ ನಿಮಗೆ ಮಾಡದೇ ಇರೋ ತಪ್ಪಿಗೆ ಕೆಲವೊಂದು ಬ್ಲೇಮ್ಸ್ ಗಳು ಕೂಡ ಬರುತ್ತೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಣಕಾಸಿನ ಸ್ಥಿತಿಯಲ್ಲಿ ನಿಮಗೆ ಈ ಬರುವಂತಹ ತಿಂಗಳಲ್ಲಿ ಉತ್ತಮವಾದಂತಹ ಲಾಭದ ನಿರೀಕ್ಷೆಯನ್ನ ಮಾಡಬಹುದು. ಜೊತೆಗೆ ಗುರುವಿನ ಬಲ ಕೂಡ ನಿಮಗೆ ಸಂಪೂರ್ಣವಾಗಿದೆ. ಈ ಬರುವಂತಹ ತಿಂಗಳಲ್ಲಿ ಆಕಸ್ಮಿಕವಾದಂತಹ ಲಾಭಗಳು ಮತ್ತೆ ನಿಮಗೆ ಹಿಂದೆ ಮಾಡಿದಂತಹ ಹೂಡಿಕೆ ಆಗಿರ್ಬೋದು, ಯಾರು ಮುಖ್ಯವಾಗಿ ಟ್ರೇಡಿಂಗ್ ಮಾಡ್ತಿರ್ತಾರೋ ಇಲ್ಲಾಂದ್ರೆ ವ್ಯವಹಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅಂತವರಿಗೆ ಆಕಸ್ಮಿಕವಾದಂತಹ ದೊಡ್ಡ ಮಟ್ಟದ ಲಾಭ ಮೊದಲ 2 ವಾರಗಳ ಕಾಲದಲ್ಲಿ ನೋಡುವಂತ ಅವಕಾಶಗಳಿದೆ. ಆದರೂ ಕೂಡ ಮಂಗಳ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಬಂದಂತಹ ಲಾಭ ಎಲ್ಲೋ ಕೈ ತಪ್ಪಿ ಹೋಗುವಂತದ್ದಾಗಿರ್ಬೋದು, ಬೇರೆಯವರನ್ನ ವಂಚನೆಯನ್ನ ಮಾಡುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ದುಡ್ಡು ಸ್ವಲ್ಪ ಮಟ್ಟಿಗೆ ಸಿಕ್ಕಾಕೊಳ್ಳುವಂತದ್ದಾಗಿರ್ಬೋದು. ಇದೆಲ್ಲ ಕೂಡ ನೋಡುವಂತ ಸಾಧ್ಯತೆ ಇದೆ. ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ನಿಮ್ಗೆ ಲಾಭ ಸ್ಥಾನದಿಂದ ಬುಧ, ರವಿ ಮತ್ತೆ ಕೇತು ಸಂಚಾರ ಆಗ್ತಿರೋದ್ರಿಂದ ಹಳೆಯ ಸಮಸ್ಯೆಗಳಾಗಿರ್ಬೋದು, ಮತ್ತೆ ನಿಮಗೆ ಯಾವ್ದಾದ್ರು ದುಡ್ಡು ಕಾಸಿನ ಒಂದು ಸಾಲ ತೀರಿಸಬೇಕಾದಂತಹ ಅನಿವಾರ್ಯತೆ ಇದ್ದಲ್ಲಿ ಅದನ್ನ ಈ ಬರುವಂತಹ ತಿಂಗಳಲ್ಲಿ ನೀವು ತೀರಿಸುವಂತಹ ಅವಕಾಶಗಳಿದೆ. ಸಕಾಲಕ್ಕೆ ನಿಮಗೆ ಸಾಲದ ಅನುಕೂಲಗಳು ಮತ್ತೆ ಸಾಲದ ಒಂದು ಅನಿವಾರ್ಯತೆನೂ ಕೂಡ ಬರುವಂತಹ ಸಾಧ್ಯತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಒಟ್ಟಾರೆ ಬರುವಂತಹ ತಿಂಗಳಲ್ಲಿ ಉತ್ತಮವಾದಂತಹ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ನೋಡಿ, ನಿಮಗೆ ಶನಿಶ್ಚರ ಚತುರ್ಥ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕುಟುಂಬದಿಂದ ಸ್ವಲ್ಪ ದೂರ ಇರುವಂತದ್ದಾಗಿರ್ಬೋದು, ಓಡಾಟಗಳನ್ನ ಮಾಡುವಂತದ್ದಿರುತ್ತೆ. ತೃತೀಯದಲ್ಲಿದ್ದಾಗ ನಿಮ್ಮ ಕಮ್ಯುನಿಕೇಶನ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ, ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ನಿಮ್ಮ ಮೇಲೆ ನಿಮಗಿಂತ ಎದುರಿನ ವ್ಯಕ್ತಿಯ ಒಂದು ಕಾಂಪಿಟೇಷನ್ ಹಾವಿಯಾಗುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಪೈಪೋಟಿ ಕೊಡುವಂತದ್ದಿರುತ್ತೆ. ಮುಖ್ಯವಾಗಿ ಗಮನಿಸಬೇಕಾಗಿದ್ದು ನಿಮ್ಮ ಒಂದು ಹಿತಶತ್ರುಗಳಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳು ಈ ಬರುವಂತಹ ತಿಂಗಳಲ್ಲೂ ಕೂಡ ನೋಡುವಂತಹ ಸಾಧ್ಯತೆ ಇದೆ. ರಾಹು ಪಂಚಮದಲ್ಲಿದ್ದಾಗ ಆಕಸ್ಮಿಕತೆಯನ್ನ ತಂದು ಕೊಡ್ತಾನೆ. ನಿಮ್ಮ ಒಂದು ದುಡ್ಡು ಕಾಸಿನ ವಿಚಾರ ಆಗಿರ್ಬೋದು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ವೈಮನಸ್ಸು, ಮನಸ್ತಾಪಗಳನ್ನ ತಂದು ಕೊಡುವಂತದ್ದಿರುತ್ತೆ. ಪತಿ ಪತ್ನಿಯ ಸಂಬಂಧದಲ್ಲಿ ಮೊದಲ 2 ವಾರಗಳ ಕಾಲದಲ್ಲಿ ತೊಂದರೆ ತಾಪತ್ರೆಗಳನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆದ್ರೂ ಕೂಡ ಗುರುವಿನ ಅನುಗ್ರಹ ಇರೋದ್ರಿಂದ ಸಣ್ಣ ಪುಟ್ಟ ವೈಮನಸ್ಸುಗಳಾಗಿನೇ ಅಲ್ಲಿನೇ ಶಮನ ಆಗುವಂತಹ ಸಾಧ್ಯತೆಗಳಿದೆ. ಆದರೆ ನೀವು ಮಾಡುವಂತಹ ಒಂದು ಹೂಡಿಕೆ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಅಧಿಕ ಒತ್ತಡವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಉದ್ಯೋಗದ ವಿಚಾರದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಈ ಬರುವಂತಹ ತಿಂಗಳಲ್ಲಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರು ನೋಡುವಂತಹ ಸಾಧ್ಯತೆ ಇದೆ. ಆಕಸ್ಮಿಕವಾದಂತಹ ಬದಲಾವಣೆಗಳು ಮತ್ತೆ ಬೇರೆ ಕಡೆಗೆ ಸ್ಥಳಾಂತರ ಆಗುವಂತಹ ಒಂದು ಅನಿವಾರ್ಯತೆ ಬರುವಂತಹ ಸಾಧ್ಯತೆ ಇದೆ. ಹೊಸ ಅವಕಾಶಗಳ ಹುಡುಕಾಟದಲ್ಲಿ ನಿಮ್ಮ ಪ್ರಯತ್ನಗಳಿದ್ರೆ ಈ ಬರುವಂತಹ ತಿಂಗಳು 20ನೇ ತಾರೀಕಿನ ನಂತರ ನಿಮಗೆ ಉತ್ತಮವಾದಂತಹ ಅನುಕೂಲ ಲಾಭಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ವೃತ್ತಿಯಲ್ಲಿ ಜಾಬ್ ಅಲ್ಲಿ ಯಾರು ಇರ್ತಾರೋ ಅವರು ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿರ್ಬೇಕು. ಇಲ್ಲಾಂದ್ರೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗಿರ್ಬೋದು, ನೀವು ಮಾಡಿದಂತಹ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರುವಂತಹ ಸಾಧ್ಯತೆ ಇರುತ್ತೆ.
ಗುರು ಸಪ್ತಮದಲ್ಲಿದ್ದು ಶುಕ್ರನು ಕೂಡ ನಿಮ್ಮ ರಾಶಿ ಪ್ರವೇಶ ಮಾಡ್ತಾನೆ. ಇಲ್ಲಿ ನಿಮ್ಮ ವೈಮನಸ್ಸು ಮನಸ್ತಾಪಗಳಾಗಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದು ಸ್ಥಿರತೆಯನ್ನ ನೋಡೋದಾಗಿರ್ಬೋದು, ಮನಸ್ತಾಪಗಳಿದ್ದನ್ನ ಸರಿಯಾಗಿ ಮಾಡ್ಕೊಳ್ಳುವಂತ ಅವಕಾಶಗಳಿರುತ್ತೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಬಾಳ ಸಂಗಾತಿಯ ಜೊತೆಗೆ ಬರುವಂತಹ ತಿಂಗಳಲ್ಲಿ ಉತ್ತಮವಾದಂತಹ ಬಾಂಧವ್ಯಗಳನ್ನ ಸರಿ ಹೊಂದಿಕೊಳ್ಳುವಂತದ್ದಾಗಿರ್ಬೋದು, ವೈಮನಸ್ಸುಗಳಿದ್ರೆ ಮಿತ್ರರ ಜೊತೆಗೆ ಅದನ್ನು ವೈಮನಸ್ಸು ಮರೆಸಿಕೊಳ್ಳುವಂತದ್ದಾಗಿರ್ಬೋದು, ಅದರಲ್ಲಿ ನಿಮಗೆ ಅನುಕೂಲಗಳನ್ನ ನೋಡಬಹುದು. ಜೊತೆಗೆ ಮಂಗಳ ನಿಮಗೆ 20ನೇ ತಾರೀಕು ನಿಮ್ಮ ಭಾಗ್ಯ ಸ್ಥಾನವನ್ನ ಸಂಚಾರ ಮಾಡ್ತಿರೋದ್ರಿಂದ, ಮಂಗಳ ನೀಚ ಸ್ಥಾನಕ್ಕೆ ಸಂಚಾರ ಆದ್ರೂ ಕೂಡ ನಿಮ್ಮ ವ್ಯಕ್ತಿತ್ವದಲ್ಲಿ ಆಗಿರ್ಬೋದು, ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡುವಂತದ್ದಿರುತ್ತೆ. ನೀವು ಅಂದುಕೊಂಡಂತಹ ಕಾರ್ಯಗಳಲ್ಲೇ ಪ್ರಗತಿಯ ಕಡೆಗೆ ನೋಡುತ್ತೆ. ಇಷ್ಟು ದಿನ ಆಗುವಂತಹ ಅಡೆತಡೆಗಳು, ವಿಘ್ನಗಳೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಆಗ್ತಾ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡುವಂತಹ ಅವಕಾಶಗಳಿದೆ. ಆದರೆ ರವಿ ಮತ್ತೆ ಬುಧ ನಿಮ್ಮ ವಯಸ್ಥಾನಕ್ಕೆ ಸಂಚಾರ ಮಾಡ್ತಾನೆ 2 ವಾರಗಳ ಕಾಲದ ನಂತರ. ಸೊ ಸೂರ್ಯ ನೀಚನಾಗಿರೋದ್ರಿಂದ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರಮ ಆಗಿರುತ್ತೆ. ನೀವು ಮಾಡುವಂತಹ ವ್ಯವಹಾರಗಳಲ್ಲಿ ಹೆಚ್ಚಿನ ಹೂಡಿಕೆಯನ್ನ ಮಾಡಬೇಕಾಗತ್ತೆ. ನಿಮ್ಮ ಹೆಸರು, ಕೀರ್ತಿ, ಗೌರವ, ನಿಮ್ಮ ವ್ಯವಹಾರವನ್ನ ಮೇಂಟೈನ್ ಮಾಡಬೇಕಾದ್ರೆ ಅಧಿಕವಾದಂತಹ ಖರ್ಚುಗಳನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ವರ್ಕರ್ಸ್ ಇಂದ ತಪ್ಪುಗಳನ್ನು ನಡೆದು ಲೀಗಲ್ ವಿಚಾರದಲ್ಲಿ ತೊಂದರೆ ತಾಪತ್ರೆಗಳಾಗಿರ್ಬೋದು, ಇಲ್ಲಾಂದ್ರೆ ಕೋರ್ಟ್ ಮೆಟ್ಟಲು ಅದೆಲ್ಲ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆಗಳನ್ನು ನೋಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ 2 ವಾರಗಳ ಕಾಲದ ನಂತರ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ, ನಿಮ್ಮ ಸ್ಪೆಷಲ್ ನಿಮ್ಮ ಒಂದು ವ್ಯವಹಾರಗಳಲ್ಲಿ. ಜೊತೆಗೆ ನೋಡಿ, ನಿಮ್ಮ ಒಂದು ಆರೋಗ್ಯದ ಬಗ್ಗೆಯೂ ಕೂಡ ಗಮನವನ್ನ ಕೊಡಬೇಕು. ಮೊದಲು 2 ವಾರಗಳ ಕಾಲ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ನೋಡುವಂತದ್ದಾಗಿರುತ್ತೆ. ಮಂಗಳ ಅಷ್ಟಮದಿಂದ ಸಂಚಾರ ಆಗ್ತಿರೋದ್ರಿಂದ ಲೋ BP ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ರಕ್ತದ ಏರುಪೇರುಗಳನ್ನ ನೋಡುವಂತದ್ದಾಗಿರ್ಬೋದು, ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕೂಡ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಯಾವುದೇ ರೀತಿಯ ಅನಾರೋಗ್ಯಗಳಿಗೆ ನಿಮಗೆ ಮಾತ್ರೆಗಳ ಮುಖಾಂತರ ಪರಿಹಾರವನ್ನ ಮಾಡ್ಕೊಳ್ಬೇಕಾದಂಥದ್ದು ಅನಿವಾರ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಬರುವಂತಹ ತಿಂಗಳು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರು ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಏನ್ ಪರಿಹಾರವನ್ನ ಮಾಡ್ಕೋಬೇಕು? ಮುಖ್ಯವಾಗಿ ಮಂಗಳನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿದಿನ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಆರಾಧನೆ ಮಾಡೋದಾಯ್ತು. ಕೆಂಪು ವಸ್ತ್ರದ ಜೊತೆಗೆ ತೊಗರಿಕಾಳನ್ನ ದಾನ ಮಾಡಿ. ಮಂಗಳನಿಂದ ಆಗುವಂತ ಅನಾನುಕೂಲತೆಗಳು ಕಡಿಮೆ ಆಗುತ್ತೆ. ಇದರ ಜೊತೆಗೆ ಬರುವಂತಹ ತಿಂಗಳಲ್ಲಿ ನೀವು ಮಾಡಬೇಕಾಗಿದ್ದು ಆದಿತ್ಯ ಹೃದಯದ ಪಾರಾಯಣ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡೋದ್ರಿಂದ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಗೌರ್ಮೆಂಟ್ ಇಂದ ಆಗುವಂತಹ ತೊಂದರೆ ತಾಪತ್ರೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಜೊತೆಗೆ ಬರುವಂತಹ ತಿಂಗಳಲ್ಲಿ ಗುರುವಿನ ರತ್ನವನ್ನ ಧಾರಣೆ ಮಾಡಿ, ಕನಕ ಪುಷ್ಪರಾಗವನ್ನ ಧಾರಣೆ ಮಾಡೋದ್ರಿಂದ ನಿಮ್ಮ ಒಂದು ಲಕ್ ಫ್ಯಾಕ್ಟರ್ ಆಗಿರ್ಬೋದು, ನಿಮ್ಮ ವಾಣಿ, ನಿಮ್ಮ ಫೇಸ್ ವ್ಯಾಲ್ಯೂ, ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿಯನ್ನ ನೋಡ್ಕೊಳ್ಳುವಂತ ಅವಕಾಶಗಳಿದೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.